Yes, sir. Yes. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಮೋಹನ್ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಸರ್. ಎಸ್ ಸರ್. ಸರ್ ಮತ್ತೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ನಮ್ಮ ಕಡೆಯಿಂದ ಬಂದಂತ ಟ್ರೈನಿಂಗ್ ಆಗಿರ್ಬೋದು? ಸೊ ವಾಟ್ ಇಸ್ ಯುವರ್ ಫೀಡ್ಬ್ಯಾಕ್, ವಾಟ್ ಇಸ್ ಯುವರ್ ಟೆಸ್ಟಿಮೋನಿಯಲ್ ಸರ್? ಸರ್ ಇವತ್ತಿದ್ದು ನನ್ನ ಫಸ್ಟ್ ಕ್ಲಾಸು. ಸೊ ನಾನು ಆಲ್ಮೋಸ್ಟ್ ಈ ಶೇರ್ ಟ್ರೇಡಿಂಗ್ ನಾನು 5-6 ಇಯರ್ಸ್ ಇಂದನೂ ಎಲ್ಲಾದ್ರೂ ಒಂದು ಒಳ್ಳೆ ಗುರುಗಳ ಹತ್ರ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ನಮ್ಮ ಕಲೀಗ್ಸ್ ಎಲ್ಲ ಇದನ್ನ ಮಾಡೋರು. ಸೊ ಮಾಡ್ಬೇಕಾದ್ರೆ ಅವ್ರಿಗೆ ಕೇಳಿದೀನಿ ಎಷ್ಟೊಂದ್ಸರಿ ಹೇಳ್ಕೊಡೋದಕ್ಕೆ. ಆದ್ರೆ ಅವ್ರು ಹೇಳ್ಕೊಡೋದ್ರಲ್ಲಿ ದೇರ್ ಬೇಸಿಕ್ಸ್ ವರ್ ನಾಟ್ ಸ್ಟ್ರಾಂಗ್. ಅದೇ ಅನ್ಸಿದ್ ನನ್ಗೆ. ಯಾಕಂದ್ರೆ ಒಂದ್ ದಿವಸ ಪ್ರಾಫಿಟ್ ಮಾಡ್ತಾರೆ, ಒಂದ್ ದಿವಸ ಲಾಸ್ ಮಾಡ್ಕೋತಾರೆ. ಯಾತಕ್ ಲಾಸ್ ಮಾಡ್ಕೊಂಡೆ ಅನ್ನೋದು ಕೇಳಿದ್ರೆ ದೇ ಡೋಂಟ್ ನೋ ದ ರೀಸನ್. ಅದನ್ನ ಚೆಕ್ ಮಾಡಿಲ್ಲಪ್ಪ, ಇದನ್ನ ಚೆಕ್ ಮಾಡಿಲ್ಲ ಅನ್ನೋದು. ಸೊ ಯಾತಕ್ ಚೆಕ್ ಮಾಡಿಲ್ಲ ಅಂತ ಕೇಳಿದ್ರೆ ಗೊತ್ತಾಗಿಲ್ಲ ಅನ್ನೋದು. ಅದೇ ಪ್ರಾಫಿಟ್ ಮಾಡಿದ್ರೆ ಹೆಂಗ್ ಪ್ರಾಫಿಟ್ ಹೆಂಗ್ ಬಂತು ಅಂತ ಕೇಳಿದ್ರೆ ಬಿಡಪ್ಪ, ಅದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀವಿ, ಈಗ ಪ್ರಾಫಿಟ್ ಬಂತಾ ಸಾಕು. ಸೊ ಬಟ್ ದಟ್ಸ್ ನಾಟ್ ದ ರೀಸನ್ ಅಲ್ಲ. ಸೊ ಯು ಶುಡ್ ನೋ ಈಚ್ ವೇ. ಪ್ರಾಫಿಟ್ ಯಾಕಾಯ್ತು ಅಂತ ಗೊತ್ತಿರಬೇಕು, ಪ್ರಾಫಿಟ್ ಯಾಕೆ ಆಗಿಲ್ಲ ಅಂತ ಲಾಸ್ ಯಾಕಾಯ್ತು ಅಂತ ಗೊತ್ತಿರಬೇಕು. ಸೊ ಈ ತರ ಸುಮಾರು ಹುಡುಕ್ತಿದ್ದೆ, ಸುಮಾರು ಸೆಮಿನಾರ್ಸು ಅಲ್ಲಿ ಇಲ್ಲಿ ಎಲ್ಲ ಜಾಯ್ನ್ ಆಗಿದೆ ಸರ್ ಬೆಂಗಳೂರಲ್ಲಿ. ವೆಬಿನಾರ್ಸು, ಸೆಮಿನಾರ್ಸ್ ಎಲ್ಲ ಸುಮಾರು ಕಡೆ ಎಲ್ಲ ಹೋದ್ರೆ ಕೆಲವರು ಅವ್ರದೇ ಆದಂತ ಒಂದು ಏನಂತಾರೆ ಆಟೋಮೇಟೆಡ್ ಸಾಫ್ಟ್ವೇರ್ಸ್ ಇರುತ್ತೆ, ಅದ್ರ ಬಗ್ಗೆನೇ ಹೇಳ್ತಾರೆ. ಸೊ ಯಾರು ಅಷ್ಟು ನೀಟಾಗಿ ಸ್ಟ್ರಾಟಜೀಸ್ ಎಲ್ಲ ಹೇಳ್ಕೊಡಲ್ಲ. ಸೊ ನಿನ್ನೆ ಫಸ್ಟ್ ಕ್ಲಾಸ್ ಇತ್ತು ನನಗೆ, ಮೊದಲನೇ ಕ್ಲಾಸ್ ಇದ್ದಿದ್ದು ನಿಮ್ ಜೊತೆ. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ ನಾನು ಹೀಗೆ ಬ್ರೌಸ್ ಮಾಡ್ತಾ. ಸೊ ಅದ್ರಲ್ಲಿ ಸುಮಾರೆಲ್ಲ ಸಮಥಿಂಗ್ ಲೈಕ್ ನಾಳೆಗೆ ಶೇರ್ಸ್ ಹೆಂಗ್ ಹುಡುಕೋದು ಇಂಟ್ರಾಡೇಗೆ, ಅದನ್ನೆಲ್ಲ ಹಾಕಿದ್ದೆ. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಸಿನ್ಸ್ ಇದು ನನ್ನ ಲೋಕಲ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅದು ನನಗೆ ಇನ್ನೂ ತುಂಬಾ ಅಟ್ರಾಕ್ಟ್ ಆಯ್ತು. ಯಾಕಂದ್ರೆ ಕಮ್ಯುನಿಕೇಶನ್ ಈಸ್ ವೆರಿ ಈಸಿ ಅಂತ. ಸೊ ದೆನ್ ಐ ಥಾಟ್ ಓಕೆ, ಹಿ ಇಸ್ ದ ರೈಟ್ ಪರ್ಸನ್, ಲೆಟ್ ಮಿ ಕಾಂಟ್ಯಾಕ್ಟ್ ಹಿಮ್ ಅಂತ. ಸೊ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದ್ವಿ ನಾವು. ಅಫ್ಕೋರ್ಸ್ ಈ ಪ್ರೈಸಿಗೆ ಇಷ್ಟೊಂದು ನಾಲೆಜ್ ಸಿಗೋದು ಎಲ್ಲೂ ಇಲ್ಲ, ದಟ್ ಇಸ್ ಫಾರ್ ಶ್ಯೂರ್. ನಾನು ರುದ್ರಮೂರ್ತಿ ಹತ್ರನೂ ಹೋಗಿದ್ದೀನಿ. ಸೊ ಅಲ್ಲೂ ಚೆಕ್ ಮಾಡಿದ್ದೆ. ಸೊ he charges 1 lakh for his strategy. Yes. And his just one seminar is costing 5,000 rupees. And that seminar doesn't give anything except just the information ಅಷ್ಟೇ. ಒಂದ್ ದಿವಸಕ್ಕೆ 5,000 ಅಂದ್ರೆ ಲೆಕ್ಕ ಹಾಕೊಡಿ ಹೆಂಗಿರ್ಬೋದು. ಸೊ ಐ ಡಿಂಟ್ ಫೈಂಡ್ ಇಟ್ ವರ್ತ್ ಸೇಯಿಂಗ್ ದಟ್ ದೇ ಆರ್ ಜಸ್ಟ್ ಮಿಂಟಿಂಗ್ ಮನಿ ಅಂತ ಅನ್ನಿಸ್ತು ನನಗೆ. ಇನ್ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಗಳಿಗೆಲ್ಲ ಹೋದೆ, ಅಲ್ಲೆಲ್ಲ ಹೇಗಪ್ಪ ಮೋಹನ್ ಸರ್ ವಾಲ್ಯೂಮ್ ರೈಸ್ ಮಾಡೋಕ್ಕಾಗತ್ತಾ? ಎಸ್. ಥ್ಯಾಂಕ್ ಯು ಸರ್. ಓಕೆ. ಇನ್ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಹೋಗಿದ್ದೆ ಇಲ್ಲ ಬೆಂಗಳೂರಲ್ಲಿ, ಒಳ್ಳೊಳ್ಳೆ ಟಾಪ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಹೋಗಿದ್ದೀನಿ. ಅದೆಲ್ಲ ಹೇಗಪ್ಪ ಅಂದ್ರೆ ಇಟ್ಸ್ ಸಮಥಿಂಗ್ ಲೈಕ್ ಎನ್ ಮಾಸ್ ಎಜುಕೇಶನ್. ಯಾರಿಗೆ ಏನ್ ಅರ್ಥ ಆಯ್ತು ಅವೆಲ್ಲ ಗೊತ್ತಿಲ್ಲ. ನಾನು ಬೋರ್ಡ್ ಅಲ್ಲಿ ಬಿಟ್ಕೊಂಡು ಹೋಗ್ತಾ ಇದೀನಿ ಚಾರ್ಟ್ಸ್ ಎಲ್ಲ ನೋಡ್, ಕಲಿಯಂಗಿರೋ ಕಲಿ ಆಯ್ತಾ. ಅದ್ರಲ್ಲಿ ಹೇಳ್ತಾರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ, ನಾನು 1 ವರ್ಷದವರೆಗೂ ಟ್ರೈನಿಂಗ್ ಕೊಡ್ತೀನಿ, ವಿ ವಿಲ್ ಹೋಲ್ಡ್ ಯುವರ್ ಹ್ಯಾಂಡ್ ಫಾರ್ 1 year ಅಂತ. ಅಲ್ಲೇ ಹಿಡಿತಾ ಇಲ್ಲ ಟ್ರೈನಿಂಗ್ ಅಲ್ಲಿ, ಇನ್ 1 ವರ್ಷದ್ದು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನನಗೆ ಅಷ್ಟೊಂದು ಕಂಫರ್ಟ್ ಅಂತ ಅನ್ಸಿಲ್ಲ. ಸೊ ನಿನ್ನೆ ನಿಮ್ಮ ಒಂದು ಟ್ರೈನಿಂಗ್ ಜಾಯ್ನ್ ಆದಾಗ ನೀವು ಕೆಲವೊಂದು 3 ರಿಂದ 4 ಸ್ಟ್ರಾಟಜಿ ಹೇಳ್ಕೊಟ್ರಿ. ಐ ಡೋಂಟ್ ವಾಂಟ್ ಟು ಟೀಸ್ ದಟ್ ಹಿಯರ್. ಐ ಡೋಂಟ್ ಇವನ್ ವಾಂಟ್ ಟು ಟೇಕ್ ದಟ್ ನೇಮ್ ಬಿಕಾಸ್ ದಟ್ ಇಸ್ ಸಚ್ ಎ ಬ್ಯೂಟಿಫುಲ್ ಸ್ಟ್ರಾಟಜಿ. ಅದು ನಿಮ್ಮ ಹತ್ರನೇ ಬೇರೆಯವರು ಕಲಿಬೇಕಾದನ್ನ, ಅದ್ ನೀವು ಹೇಳ್ಕೊಟ್ರೆ ಸರಿ ಅದು. ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ 100% ವರ್ಕ್ ಆಗುವಂತ ಸ್ಟ್ರಾಟಜಿ ಕೊಡ್ತಿದೀನಿ ಅಂತ ಹೇಳಿದ್ದು, ಕೇಳಿದ್ದು, ನೋಡಿದ್ದು ಲೈವ್ ಆಗಿ ಇಲ್ಲೇ, ಇನ್ನೆಲ್ಲೂ ನೋಡಿಲ್ಲ ನಾನು. ಥ್ಯಾಂಕ್ ಯು ಸರ್. ಅಂಡ್ ಯು ಶೋಡ್ ಮಿ ಲೈಕ್ ಅದು ಯಾತಕ್ಕೆ ಅದು 100% ವರ್ಕ್ ಆಗತ್ತೆ ಅನ್ನೋದನ್ನು ವರ್ಕಿಂಗ್ ಮಾಡಿ ತೋರಿಸಿದೀರಾ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ನಾನು ಫಾರ್ಮುಲಾ ಬರೆದ್ಬಿಟ್ಟು ಇದು ಬರತ್ತಪ್ಪ ಅಂತ ಹೇಳೋದಲ್ಲ, ಫಾರ್ಮುಲಾ ಹಿಂದ್ಗಡೆ ಹೆಂಗ್ ವರ್ಕ್ ಆಗತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಬೇಸಿಕ್ಸ್ ನ ಹೇಳ್ಕೊಡ್ರಿ. ಸೊ ದೀಸ್ ಥಿಂಗ್ಸ್ ಆರ್ ಸಮಥಿಂಗ್ ದಟ್ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಸೊ ನಮ್ ಕ್ಲಾಸ್ ಇದ್ದಿದ್ದು ಜಸ್ಟ್ ಒಂದು 2 hours, ಇಟ್ ವೆಂಟ್ ಆನ್ ಅಪ್ ಟು 4 hours. ಸೊ ಯಾರು ಸರ್ ಅಷ್ಟೊಂದು ಡೆಡಿಕೇಶನ್ ಆಗಿ ಯಾರು 4 hours ಹೇಳ್ಕೊಡ್ತಾರೆ? ಯಾರು ಹೇಳ್ಕೊಲ್ಲ. ಟೈಮ್ ಈಸ್ ಮನಿ ಅಂತಾರಲ್ಲ, ಆತ 2 hours ಆಗಿದ ತಕ್ಷಣ ಆಯ್ತಪ್ಪ ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಂತ ಹೇಳ್ಬಿಡ್ತಾರೆ. ನೀವು ಕೇಳೋದಷ್ಟು ನೀವು ಇನ್ನು ಎಕ್ಸ್ಟ್ರಾ ಹೇಳ್ತೀರಾ. ಸೊ ಅಷ್ಟೊಂದು ನಾಲೆಜ್ ನಿಮ್ಮ ಹತ್ರ ಇದೆ. ಸೊ that was just a first class. So I am hoping to learn a lot of things over a period of time from here, Niminda. So I am 200% sure that I will become a pro trader here under your guidance. And in terms of fees ಅಷ್ಟೇ ಸರ್, ನೀವು ಕೊಡ್ತಿರೋಂಥ ನಾಲೆಜ್ಗೆ ಆ ಫೀಸು, I just felt that it is more of a service what you're doing ಅಂತ ಅನ್ನಿಸ್ತು. ಯಾಕಂದ್ರೆ ನಾನು ಸುಮಾರು ಕಡೆ ಹೋಗ್ಬಿಟ್ಟು ಬಂದಿದ್ದೀನಿ.
50,000 ಕೇಳ್ತಾರೆ, 60,000 ಕೇಳ್ತಾರೆ. ರುದ್ರಮೂರ್ತಿ ಅವ್ರದ್ದೇ ಹೇಳಿದೀನಿ ನಾನು. ಈ ಕೋಟ್ಸ್ ಅರೌಂಡ್ 1 lakh rupees. ಮತ್ತೆ ಕೆಲವೊಂದು ಇಲ್ಲಿ ಬಸವೇಶ್ವರ ನಗರಲ್ಲೂ ಇದೆ, ಮಿಲಿಯನಿಯಂ ಗ್ರೂಪ್ ಅಂತ, ಅವರೆಲ್ಲ ಬರೀ ಸಾಫ್ಟ್ವೇರ್ ಮಾಡ್ತಾರೆ. ದೇ ಆಲ್ ಚಾರ್ಜ್ 40,000 rupees. ಸೊ ಇಟ್ಸ್ ಆಲ್ ಸ್ಟ್ರೈಟ್ ಫಾರ್ವರ್ಡ್. ಅದರಲ್ಲಿ ನಿಮ್ಗೆ ಕಲಿಯುವಂಥದ್ದು ಏನೂ ಇಲ್ಲ. ಸಾಫ್ಟ್ವೇರು ಹೆಂಗ್ ಮಾಡೋದು, ಅದ್ರಲ್ಲಿ ಏನ್ ಮಾಡೋದು ಅಂತ ಹೇಳ್ತಾರೆ, ಆದ್ರೆ ಸಾಫ್ಟ್ವೇರ್ ಏನ್ ಮಾಡ್ತಿದೆ ಅಂತಾನೆ ಗೊತ್ತಿಲ್ವಲ್ಲ. ಸೊ ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ವಾಟ್ ಐ ಆಮ್ ಡೂಯಿಂಗ್. ಸೊ ಆದ್ರೆ ಇಲ್ಲಿ ಹಂಗಿಲ್ಲ, ನೀವು ಪ್ರತಿಯೊಂದು ಹೇಳ್ಕೊಡ್ತಿದ್ದೀರಾ. ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ, ಒಂದು ಸ್ಟ್ರಾಟಜಿ ಹಾಕಿದ್ರೆ ಆ ಸ್ಟ್ರಾಟಜಿ ಹೆಂಗ್ ಬಂತು, ಹೌ ಡಿಡ್ ಇಟ್ ಇವಾಲ್ವ್, ಅದಕ್ಕೆ ಜನ್ಮ ಹೆಂಗ್ ಬಂತು, ಅದು ಹೆಂಗ್ ವರ್ಕ್ ಆಗತ್ತೆ, ಅದನ್ನ ಏನ್ ನೋಡಬೇಕು ಎಲ್ಲ ಹೇಳ್ಕೊಟ್ರಿ. ದಟ್ ವಾಸ್ ಬ್ಯೂಟಿಫುಲ್. ಅಂಡ್ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ದಟ್ any beginner to at least have one class with you. Then it is taken care. That is what I can say. ಒಂದು ಕ್ಲಾಸ್ ಸೇರ್ಕೊಂಡ್ರೆ ಮಿಕ್ಕಿದ ಅವರೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡ್ತಾರೆ ಏನು. ನಾನು ಅವ್ರೆ ಕೋರ್ಸ್ ಸೇರ್ಕೊಳ್ಳಿ ಅಂತ ನಾನು ರೆಕಮೆಂಡೇ ಮಾಡಲ್ಲ. ಜಸ್ಟ್ ಒಂದು ಕ್ಲಾಸ್, ಒಂದು ಡೆಮೋ ಕ್ಲಾಸ್ ತಗೊಳ್ಳಿ, ಅದ್ರ ಮೇಲೆ ನಾನು ಹೇಳಲ್ಲ. ಓಕೆ. ಸೊ ಮೋಹನ್ ಸರ್, ನೀವು ನಿಮ್ಮ ಲಿವಿಂಗ್ ಗೆ ಏನ್ ಮಾಡ್ಕೊಂಡಿದ್ದೀರಾ? ಸೊ ವಾಟ್ ಡು ಯು ಡು ಫಾರ್ ಯುವರ್ ಲಿವಿಂಗ್? Sir, I work for a bank, Standard Chartered Bank. That's a global shared service. I work for a global shared service. So Ali, I take care of finance and accounting. Okay. So you being a financial field person, so when you took the classes with me, so this is what you felt. That's what you're trying to explain, right? ನೀವು ಒಬ್ಬ ಫಿನಾನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತಹ ವ್ಯಕ್ತಿ, ನನ್ನ ಒಂದು ಕ್ಲಾಸಸ್ ಅನ್ನ ನೀವು ತಗೊಂಡಾದ ನಂತರ ನಿಮಗೆ ಅನ್ಸಿದ್ದನ್ನ ನೀವು ಹೇಳ್ತಾ ಇರೋದು. ಸೊ ಸರ್, ನಿಮಗೆ ಇದ್ರ ಬಗ್ಗೆ ಮುಂಚೆ ಲೈಫ್ ಅಲ್ಲಿ ಯಾವಾಗಾದ್ರೂ ಗೊತ್ತಿತ್ತ? ನೀವು ಒಂದು ಬ್ಯಾಂಕಿಂಗ್ ಸೆಕ್ಟರ್ ಇಂದ ಇದ್ದು, ಒಂದು ಅಕೌಂಟ್ಸ್ ಸೆಕ್ಷನ್ ಅಲ್ಲಿ ನೀವಿದ್ದು, ಸೊ ಲೈಕ್ ಮಾರ್ಕೆಟಿನ ಬಗ್ಗೆ ನಿಮಗೂ ಒಳ್ಳೆ ಫೇರ್ ನಾಲೆಡ್ಜ್ ಇದೆ, ಬಿಕಾಸ್ ಯು ಆರ್ MBA ಗ್ರಾಜುಯೇಟ್, ರೈಟ್? ಸೊ ನಿಮಗೆ ಇವತ್ತಿನ ನಾನು ತಗೊಂಡಂತ ಕ್ಲಾಸಸ್ ಗಳಲ್ಲಿ ಹೊಸದು ಅಂತ ಅನಿಸಿದ್ದು ಜಾಸ್ತಿ ಇದೆ ಅಂತ ನಾನು ಅನ್ಕೊಂತೀನಿ. ತುಂಬಾ ಜಾಸ್ತಿ ಇದೆ ಸರ್. ಕೆಲವೊಂದು ಟರ್ಮಿನಾಲಜೀಸ್ ನೀವು ಯೂಸ್ ಮಾಡಿದ್ದು ನಾನು ಕೇಳೇ ಇರ್ಲಿಲ್ಲ. ನೀವು ನನಗೆ ಹೇಳ್ಕೊಟ್ರಿ ಬ್ಯಾಂಕ್ ಹೆಂಗ್ ವರ್ಕ್ ಆಗತ್ತೆ ಅಷ್ಟೇ. ಬ್ಯಾಂಕ್ ಅವ್ರು ಹೆಂಗ್ ದುಡ್ಡು ಮಾಡ್ತಾರೆ ಅಂತ ನೀವೇ ಹೇಳ್ಕೊಟ್ರಿ. ಐ ಅಕೌಂಟ್ ಫಾರ್ ದಮ್, ಬಟ್ ಐ ಸ್ಟಿಲ್ ಡಿ ನಾಟ್ ನೋ ದಟ್ ಹೌ ಡು ದೇ ಅರ್ನ್. ಸೊ ಯು ಶೋಡ್ ಮಿ ದಟ್ ಹೌ ಡು ದೇ ಅರ್ನ್. ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ದುಡ್ಡು ಏನಾದ್ರು ಇದಿದೆ, ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ನಿಮ್ದು ಒಂದು ಬ್ಯಾಂಕ್ ಓಪನ್ ಮಾಡೋದಾಗಿದೆ, ಇಟ್ ಇಸ್ ಒಂದು ಕೋಆಪರೇಟಿವ್ ಸೊಸೈಟಿ, ಬಿಕಾಸ್ ಯು ಆರ್ ಶೋಯಿಂಗ್ ಮಿ ದ ವೇ ಟು ಅರ್ನ್ ಆತರ. ಸೊ ಎಸ್ ಸರ್, ಸೊ ನೀವು ಹೇಳ್ಕೊಟ್ಟಿರುವಂತದ್ದು ಇಟ್ ಈಸ್ ಇನ್ ಎ ಈಸಿ ಲ್ಯಾಂಗ್ವೇಜ್, ಕಾಮನ್ ಏನಂತಾರೆ ಲೇಮನ್ ಲ್ಯಾಂಗ್ವೇಜ್, ಯಾರು ಬೇಕಾದ್ರೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ತರ ಇರ್ಬೇಕು. ತುಂಬಾ ಜಾರ್ಗನ್ಸ್ ಯೂಸ್ ಮಾಡೋದು ಅದೆಲ್ಲ ಮಾಡಿದ್ರೆ ಅರ್ಥನೇ ಆಗಿಲ್ಲ. ಕೆಲವೊಂದು ನೀವು ಆ ಗೋಲಿ ಬಗ್ಗೆ ಎಲ್ಲ ಹೇಳ್ಕೊಟ್ರಿ, ಗೋಲಿ ಅಷ್ಟು ಗೋಲಿಗಳಿದೆ, ಅದೆಲ್ಲ ನಂದ ಬೇರೆಯವ್ರದ ಅಂತ. ಸೊ ಅದು ಅದನ್ನ ಹೆಂಗ್ ರಿಲೇಟ್ ಮಾಡ್ತೀರಾ ನಾವು ಎಕ್ಸಾಂಪಲ್ಗೆ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದೆಲ್ಲ ತುಂಬಾ ಇಷ್ಟ ಆಯ್ತು. ನೀವು ಕ್ಯಾಂಡಲ್ ಸ್ಟಿಕ್ಸ್ ಹೇಳ್ಕೊಟ್ಟಿದ್ದು, ಹೆಲಿಕಾಪ್ಟರ್ ಹುಳ ತರ ಇರತ್ತಲ್ಲ, ಸೊ ಫ್ಲೈ, ಸೊ ಅದ್ರ ತರ ಬರುವಂತ ಕ್ಯಾಂಡಲ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದು, ಅವೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಗೋಯಿಂಗ್ ಫಾರ್ವರ್ಡ್ ಆ ಕ್ಯಾಂಡಲ್ ನಾನು ಮೋಸ್ಟ್ಲಿ ಮರೆಯೋಕೆ ಆಗಲ್ಲ. ಪ್ಯಾಟರ್ನ್ಸ್ ಎಲ್ಲ ತುಂಬಾ ಡ್ರೈ ಸಬ್ಜೆಕ್ಟ್, ತುಂಬಾ ಡ್ರೈ. ಅದೇ ಕ್ಯಾಂಡಲ್, ಕರೆಕ್ಟ್, ಅದೇ ಕ್ಯಾಂಡಲ್ ನೋಡ್ತಾ ಇರೋದು, ಅದೇ ರೆಡ್ ಬ್ಲೂ ನೋಡ್ತಾ ಇರೋದು, ಅದೊಂಥರ ಬೇಜಾರಾಗ್ಬಿಡುತ್ತೆ. ಅದೇ ನೀವು ಹೇಳ್ಕೊಟ್ಟಿರೋಂಥದ್ದು ಅದೊಂದು ಏನಂತಾರೆ ಮಳೆ ಹುಳುಕ್ಕೆ ಒಂದ್ಸರಿ ಅದನ್ನ ಟ್ಯಾಗ್ ಮಾಡ್ಬಿಟ್ರೆ ಅದಿನ್ ಲೈಫ್ ಲಾಂಗ್ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. So these things are very interesting, and yes, I'm looking forward for a great journey in my learning aspects, and definitely I'm 1000% confident that I will definitely be a very good graduate from this particular institute. That is for 200% sure. It's not an institute yet, sir. No, I already call it as an institute. So it is growing now. It's growing. That's what I can feel. I see that a lot number of members are joining. It's all because you have put your hard efforts, and there is a quality. We always go by that quality. So that quality is there. So that's very important. So ಕೆಲವರು ಹೇಳ್ಕೊಡ್ತಾರೆ, ಆದ್ರೆ ಎಕ್ಸಾಂಪಲ್ಸ್ ಹೇಳ್ಕೊಡೋಣ. ಇದಿರೋದೇ ಹೀಗೆ, ಮಾರ್ಕೆಟ್ ಇರೋದೆ, ಆದ್ರೆ ಯಾತಕ್ಕೆ ಈ ತರ ಇದೆ, ಯಾತಕ್ಕೆ ಬಿಹೇವ್ ಈ ತರ ಆಗುತ್ತೆ. ಸೊ ಬೇಸಿಕ್ ಫ್ರಮ್ ದ ವೆರಿ ಸ್ಕ್ರಾಚ್ ಹೇಳ್ಕೊಟ್ಟಿದ್ದಂದ್ರೆ ನೀವೇ ಸರ್, ಇಲ್ಲೇ ಸ್ಟಾರ್ಟ್ ಮಾಡಿ. ಅದು ಎಸ್ಪೆಷಲಿ ದೋಸ್ 3 to 4 golden strategies what you thought,
I really doubt in market even a pro traders who call themselves as a pro trader, they know it. So what do you Except the say? bank. Should I should I start teaching that to everyone, or how's that? Sir, it is what I felt is it's all upon your ethics and professionalism, sir. So of course this is very much required. ಯಾಕಂದ್ರೆ ಸುಮಾರು ಜನಕ್ಕೆ ಇದು ಗೊತ್ತೇ ಇಲ್ಲ ಸರ್. ಸೊ ಪಾಪ ಸುಮಾರು ಜನ ದುಡ್ಡು ಕಳ್ಕೊತಾ ಇದ್ದಾರೆ. ವಾಟ್ ಐ ಫೀಲ್ ಇಸ್ ದ ಬಿಹೇವಿಯರ್ ಆಫ್ ದ ಮಾರ್ಕೆಟ್ ನ ಸುಮಾರು ಜನ ಒಂಥರ ಗ್ಯಾಂಬ್ಲಿಂಗ್ ಅಂತ ನೋಡ್ತಾರೆ, ಕೆಲವರು ಇಲ್ಲಪ್ಪ ತುಂಬಾ ಮ್ಯಾಥಮೆಟಿಕ್ಸ್ ಅಂತ ನೋಡ್ತಾರೆ. ಸೊ ದಟ್ ಪರ್ಸೆಪ್ಷನ್ ಚೇಂಜ್ ಮಾಡಬೇಕು. ವಾಟ್ ಐ ಫೆಲ್ಟ್ ಈಸ್ ಯುವರ್ ಸ್ಟೆಪ್ ಟುವರ್ಡ್ಸ್ ದಟ್ ಈಸ್ ಅ ಫಸ್ಟ್ ಸ್ಟೆಪ್, and you should continue doing it, sir. So I think so you will bring in a new change within the community to see the market in a different way with these kind of things, because until now everybody feels that illappa idu algorithms ಮಾಡಬೇಕು, ಇದರಲ್ಲಿ ತುಂಬಾ ಮ್ಯಾಥಮೆಟಿಕ್ಸ್ ಇದೆ. ಇನ್ ಕೆಲವರು ಹೇಳ್ತಾರೆ ಇಲ್ಲಪ್ಪ ಅದು ಬರೀ ಜೂಜಾಡೋದು, ಹಾಕು ಬಂದ್ರೆ ಬಂತು ಇಲ್ಲಾಂದ್ರೆ ಇಲ್ಲ. ಸೊ 90-95% ಹಿಂಗೆ ಇರುತ್ತೆ. ಇನ್ ಕೆಲವರೆಲ್ಲ ಜಾಸ್ತಿ ಕಳ್ಕೊಂಡೇ ಇರೋದು. ಸೊ if you bring in these kind of concept in front of people, they get that confidence. So ಎಲ್ಲರಿಗೂ ಒಂಥರ ಉಪಯೋಗ ಆಗಬೇಕು. ಸರ್ವೇ ಜನ ಸುಖಿನೋ ಭವಂತು ಅಂತ, ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಸೊ ಎಲ್ಲರೂ ವರ್ಕ್ ಮಾಡ್ಕೊಂಡು ಚೆನ್ನಾಗಿದ್ರೆ ಇಟ್ಸ್ ಅವರ್ ಕಂಟ್ರಿ ಇಸ್ ಗ್ರೋಯಿಂಗ್. ಸೊ ಐ ಫೀಲ್ ದಟ್ ಯು ಆರ್ ಪುಟಿಂಗ್ ಎ ಸ್ಟೆಪಿಂಗ್ ಸ್ಟೋನ್ ಫಾರ್ ದಟ್ ಒನ್, ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ದಟ್. ಥ್ಯಾಂಕ್ ಯು ಸರ್. ನಿಮಗೆ ಕ್ಲಾಸಸ್ ಅಲ್ಲಿ ಅರ್ಥ ಆಗ್ಲಿಲ್ಲ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಿಮ್ಮ ಮೆಂಟರ್ ಏನಾದ್ರು ರೇಗೋದಂತದ್ದು ಅಥವಾ? ಸರ್ ಆಗ್ಲೇ ಹೇಳಿದೆ 2 ಅವರ್ ಕ್ಲಾಸ್ 4 ಅವರ್ ಆಗಿದೆ ಅಂತ. ಸೊ ಅದ್ರಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಸೊ ಎಷ್ಟು ಮಟ್ಟಿಗೆ ಡೀಟೇಲ್ಡ್ ಆಗಿ ಡೀಪ್ ಆಗಿ ಅಪಾರ್ಟ್ ಫ್ರಮ್ ದ ಟಾಪಿಕ್ ಡಿವಿಯೇಟ್ ಆಗಿ ಎಷ್ಟೊಂದು ಹೇಳ್ಕೊಟ್ಟಿದ್ದೀರಾ ನೀವು. ಸೊ there are many things, ಒಂದಕ್ಕೊಂದು ಲಿಂಕ್ ಆಗಿ we went beyond the topic and we started covering. So it's all because it's not that ಇಷ್ಟೊಂದು ಕೇಳ್ತಾ ಇದಾರೆ ಹೇಳ್ಬೇಕು ಅಂತ. It's because you have so much of vast knowledge, you have put in so much of experience. ಆ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂದ್ರೆ ಎಲ್ಲ ಹೇಳ್ಕೊಡ್ಬೇಕು. I want to see another person growing ಅನ್ನೋದಿದೆ. ಸೊ ಹಾಗಾಗಿ from 2 hours it went to 4 hours. ಇಲ್ಲಾಂದ್ರೆ 2 hours ಕ್ಲಾಸ್ 1.5 hour ಮುಗ್ದೋಗುತ್ತೆ. ಇಲ್ಲ ಸರ್, ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಸುಮಾರು ಜನ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ. ಸುಮಾರು ಜನ ಟಿಪ್ ಪ್ರೊವೈಡರ್ಸ್ ಅಂತ ದುಡ್ಡು ಕೊಟ್ಬಿಟ್ಟು ಲಾಸಸ್ ನ ಮಾಡಿರ್ತಕ್ಕಂಥವ್ರೆ ಜಾಸ್ತಿ. ಏನೋ ನಮ್ಮ ಒಂದು ಕನ್ನಡಕ್ಕೆ ರಿಲೇಟೆಡ್ ಆದಂತಹ ಒಂದು ಸ್ಟಾಕ್ ಮಾರ್ಕೆಟ್ ಚಾನೆಲ್ ಏನಿದೆ, ಅಂದ್ರೆ ಕನ್ನಡ ಟ್ರೇಡರ್ ಅನ್ನೋ ಚಾನೆಲ್ ಏನಿದೆ. ಸೊ ಈ ಪರ್ಟಿಕ್ಯುಲರ್ ಚಾನೆಲ್ ನ ನಾನು ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಒಂದು ಗಮನಕ್ಕೆ ಬಂದಂತದ್ದೇನು ಅಂತ ಹೇಳಿದ್ರೆ ಸರ್, ಒಂದೊಂದು ದಿವಸಕ್ಕೆ ಜನ ಲಕ್ಷಗಟ್ಟಲೆ ದುಡ್ಡನ್ನ ಕಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ವೆರಿ ಮಚ್. ಒಬ್ರು ಪಾಪ ಅವರ ಒಂದು ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್, ಲೈಕ್ ಮಗಳ ಮದುವೆಗೆ ಇಟ್ಟಂತಹ ದುಡ್ಡನ್ನ ಯಾರೋ ಹೇಳಿದ್ರು ಡಬಲ್ ಮಾಡ್ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ನಮ್ದು ಅಷ್ಟು ಅಕ್ಯುರಸಿ ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಬಂದ ಅವರು ಏನೋ ಇನ್ವೆಸ್ಟ್ ಮಾಡಿದ್ರಂತೆ. ಲಾಸ್ಟಿಗೆ ಏನೋ ಲೈಕ್ ಸಿಕ್ಕಾಪಟ್ಟೆ ಲಾಸಸ್ ಆಗಿ. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ ಅಂಡ್ ಅ ಫಿಗರ್. ಸೊ ದಟ್ಸ್ ವಾಟ್ ಐ ಫೆಲ್ಟ್ ಸರ್. ಸೊ ನೀವ್ ಇದನ್ನ ಹೇಳ್ಕೊಡೋದ್ರಿಂದ ಸುಮಾರು ಜನ ಈ ತರ ನೀಡಲ್ಲಿ ಇರ್ತಾರಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಸುಮಾರು ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಸರ್, ಆದ್ರೆ ಈಗ ನಿಮ್ಗೆ ಗೊತ್ತಿದೆ ಪೆಟ್ರೋಲ್ ಪ್ರೈಸ್ ಹೇಗಿದೆ ಅಂತ. ವಿತ್ ಜಸ್ಟ್ ಎ ನಾರ್ಮಲ್ ಸ್ಯಾಲರಿ ಎ person he can just earn and live for his food, but he can't save anything because a second income should be there, is what I feel in the current scenario. So this can provide the second income, and for that second income to be strong we need to have that knowledge, and for that knowledge I call it as a right knowledge. Knowledge ಅಂದ್ರೆ ಸುಮ್ಮನೆ ಹೋಗ್ಬಿಟ್ಟು ಮಾಡೋದಲ್ಲ. Right knowledge is what you are trying to provide. The needy people ಗೆ ನೀವು ಇದು ಕೊಡ್ತಿದ್ದೀರಲ್ಲ, that's very commendable job. Thank you, sir. That's what I felt. ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಏನೋ ಲೈಕ್ ಸಿಕ್ಕಾಪಟ್ಟೆ ದುಡ್ಡು ಇರ್ಬೇಕು ಅಂತ ಹೇಳ್ತಾರೆ. ಅಥವಾ ಏನೋ ನೀವು ಆಪ್ಷನ್ಸ್ ನ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ ಬ್ಯಾಂಕ್ ನಿಫ್ಟಿ ಸಿ ಅಥವಾ ಒಂದು ಪಿ ನ ತಗೊಂಡ್ ಟ್ರೇಡ್ ಮಾಡ್ತಾ ಇದ್ದೀರಾ, ಅಥವಾ ಇಲ್ಲ ಒಂದು ಫ್ಯೂಚರ್ಸ್ ನ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಮೌಂಟ್ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಸರ್, ಎಷ್ಟು ಮಟ್ಟಿಗೆ ರಿಸ್ಕ್ ಇದೆ ಇದರಲ್ಲಿ? ಸರ್, ನೀವು ತೋರಿಸ್ಕೊಟ್ಟಿರೋ ಅಂತ 4 ಗೋಲ್ಡನ್ ಸ್ಟ್ರಾಟಜಿಯಲ್ಲಿ ದುಡ್ಡೇ ಬೇಡ ಸರ್. ದುಡ್ಡೇ ಬೇಡ?
ದುಡ್ಡೇ ಬೇಡ ಸರ್, ಅದರಲ್ಲಿ ಒಂದ್ರಲ್ಲಂತೂ ದುಡ್ಡೇ ಬೇಡ ಸರ್. ಸೊ ಅದರಲ್ಲಿ ನಮ್ಗೆ ಗ್ರಾಫ್ ತೋರಿಸ್ಬಿಡತ್ತೆ ವಾಟ್ ಈಸ್ ಮೈ ಸಕ್ಸಸ್ ರೇಟ್ ಅಂತ ನಾನು ಎಂಟರ್ ಆಗೋಕ್ಕಿಂತ ಮುಂಚೆ. ಸೊ ಜಾತಕನೇ ಮುಂದೆ ಇದೆ, ನಾನು ಮಾಡ್ತಿರೋಂಥ ಕೆಲಸ ಹೇಗ್ ಬರುತ್ತೆ ಆಚೆ ಅಂತ ಅಷ್ಟೇ. ಎಷ್ಟಿದೆ ಸರ್ ಸಕ್ಸಸ್ ರೇಷಿಯೋ, ಪ್ರೊಬಬಿಲಿಟಿ ಆಫ್ ಪ್ರಾಫಿಟ್? ಸರ್ ವಿ ಹ್ಯಾವ್ ಸೀನ್, ನಾವು ಎರಡು ನೋಡಿದ್ವಿ ಮೊನ್ನೆ ಅಲ್ವಾ, ನೀವು ನಂಗೆ ಎರಡು ತೋರಿಸ್ಕೊಟ್ರಿ, ಎರಡು ಆಪ್ಷನ್ ಕಾಲ್ಸ್ ನ ಎರಡು ತೋರಿಸ್ಕೊಟ್ರಿ ಹೆಂಗ್ ಮಾಡೋದು ಅಂತ. ವಿ ಸಾ ದಟ್ ಇಟ್ ವಾಸ್ ಶೋಯಿಂಗ್ ಆಸ್ 99.5% ಅಂಡ್ ಒನ್ ವಾಸ್ ಶೋಯಿಂಗ್ 95%. ಈಗ ರಿಸ್ಕ್ ಇಲ್ಲದೆ ಏನು ಮಾಡಕ್ ಆಗೋದೇ ಇಲ್ಲ ಸರ್, ಜೀವನದಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು. ದಟ್ 1% 5% ಇಸ್ ಡೆಫಿನೆಟ್ಲಿ ಅಕ್ಸೆಪ್ಟಬಲ್. ಈಗ ಅದು ಬೇಡ ಅಂತ ಹೇಳಿದ್ರೆ ಮಾರ್ಕೆಟ್ ಬರಬಾರ್ದು. ಆದ್ರೆ ಇಷ್ಟು ಕ್ಲೋಸ್ನೆಸ್ ಇರೋದು ಒಂಥರ ಬಾಟಾ ರೇಟ್ ಅಂತ ಇರ್ತೀವ, 99.95 ಪೈಸಾ, ಆ ತರ ರೇಟ್ ಅಲ್ಲಿ ತೋರಿಸ್ಕೊಟ್ಟಿದ್ದೀರಾ. ಸೊ ವಾಟ್ ಮೋರ್ ಇಸ್ ರಿಕ್ವೈರ್ಡ್? ಐ ಡೋಂಟ್ ಥಿಂಕ್ ಸೊ ದಿಸ್ ಪರ್ಟಿಕ್ಯುಲರ್ ಥಿಂಗ್ ನೋ ಬಾಡಿ ಎವರ್ ಹ್ಯಾಸ್ ಶೋನ್ ಇನ್ ಆಪ್ಷನ್ಸ್ ಅಲ್ಲಿ ನನಗಿದ್ದಂತ ಒಂದು ಭಾವನೆನೂ ಅದೇ. ದುಡ್ಡು ಕೆಲವು ಸರಿ ಕಡಿಮೆ ಬೇಕಾದ್ರೆ ವೆರಿ ವೆರಿ ರಿಸ್ಕಿ ಅಂತ. ಆದ್ರೆ ನೀವು ಅದು ಪರ್ಸೆಪ್ಷನ್ ಚೇಂಜ್ ಮಾಡ್ಬಿಟ್ರಿ ಮೊನ್ನೆ ತೋರಿಸಿ ಅದನ್ನ. ಸೊ ಸಮ್ಟೈಮ್ಸ್ ಅನ್ಸುತ್ತೆ, ಅರೆ ಈ 3 ಸ್ಟ್ರಾಟಜಿನ ಕಲ್ತ್ಕೊಂಡ್ಬಿಟ್ರೆ ಆಯ್ತಲ್ಲಪ್ಪ, ಇನ್ನೇನ್ ಬೇಕು ನಮ್ಗೆ ಅಂತ. ಆದ್ರೆ ನನ್ಗೇನ್ ಅನ್ನಿಸ್ತು ಅಂದ್ರೆ, ನಿಮ್ಮ ಹತ್ರ ಇರುವಂತ ನಾಲೆಜ್ ಏನಪ್ಪಾ ಅಂದ್ರೆ, ವಿ ಶುಡ್ ನಾಟ್ ಲಿಮಿಟ್ ಟು ದಟ್ ಓನ್ಲಿ 3 ಸ್ಟ್ರಾಟಜೀಸ್. ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಐ ಕ್ಯಾನ್ ಲರ್ನ್ ಫ್ರಮ್. ಮಾರ್ಕೆಟ್ ಅದು ಇನ್ ಅಂಡ್ ಔಟ್ ಕಲಿಬಹುದು ನಾವು. ಇಟ್ ಈಸ್ ಸೋ ವಾಸ್ಟ್. ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 2 years ಆದ್ರೂ ನಾನು ನಿಮ್ಮ ಹತ್ರ ಕಲಿತಾ ಇರ್ತೀನಿ ನಾನು, ಅಷ್ಟು ನಾಲೆಜ್ ನಿಮ್ಮ ಹತ್ರ ಇದೆ, ಅಷ್ಟಂತೂ ಗ್ಯಾರಂಟಿ ಇದೆ. ಸೊ ಬೇಸಿಕ್ಲಿ ಮಾರ್ಕೆಟ್ ಹೇಗೆ ರನ್ ಆಗತ್ತೆ, ಹೇಗೆ ಒಂದು ಸ್ಕೂಲ್ ನಡೆಸ್ಬೇಕಾದ್ರೆ ಅದು ಬರೀ ಟೀಚರ್ಸ್ ಅಲ್ಲ, ಸ್ಯಾಲ್ರಿ ಅಲ್ಲ, ಅದ್ರ ಹಿಂದ್ಗಡೆ ಇರೋಂಥ ರೂಲ್ಸ್ ರೆಗ್ಯುಲೇಷನ್ಸ್, ಅದಕ್ಕೆ ಡಿಸಿಪ್ಲಿನ್, ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಮಾರ್ಕೆಟ್ ಹೆಂಗ್ ಮಾಡುತ್ತೆ ಅಂತ ತೋರಿಸ್ಕೊಟ್ರಿ. ಸೊ ದಟ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ರೂಟ್ ಕಾಸಸ್ ನ ಒಂದು ತೀರಾ ಒಂದು ಬೇರಿಗೆ ಹೋಗಿ ಅದನ್ನ ಅರ್ಥ ಮಾಡ್ಸೋಕೆ ಪ್ರಯತ್ನನ ಪಡ್ತೀನಿ ಸರ್. ಅದು ನಾನು ಒಂದು ಪ್ರಯತ್ನನ ಪಡ್ತೀನಿ. ಎಸ್ ದಟ್ಸ್ ವೆರಿ ಮಚ್. ಸೊ ಅದನ್ನ ನೋಡಿದೆ ನಾನು. ಸೊ ಅದೇ ಹೇಳಿದ್ನಲ್ಲ, ನೀವು ಗೋ ಟು ಅನ್ ಎಕ್ಸ್ಟೆಂಟ್ ವೇರ್ ಇಟ್ ಎಲ್ಲಿಂದ ಅದು ಆಕ್ಟಿವಿಟಿ ಸ್ಟಾರ್ಟ್ ಆಯ್ತು ಅಲ್ಲಿಂದ ಹೇಳ್ಕೊಡ್ತಿದ್ರು. ಸೊ ಅದೆಲ್ಲ ಬೇಕಾಗಿರೋದು. ಸೊ ಇಲ್ಲಿ ಹಾಕಪ್ಪ, ಈ ಸ್ಟ್ರಾಟಜಿ ಹಾಕು, ಈ ತರ ಬಂದ್ರೆ ದುಡ್ಡು ಬಂದು, ಆ ತರ ಯಾತಕ್ ಬಂತು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀರಾ. ಸೊ ಅದು ಇಂಪಾರ್ಟೆಂಟ್. ಆ ತರ ಯಾಕೆ ಬಂದಿಲ್ಲ ಅಂತಾನು ಹೇಳ್ಕೊಡ್ತಿದ್ದೀರಾ. ಇಲ್ಲ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಈ ಸ್ಟ್ರಾಟಜಿ ಹಾಕಿ ಈ ತರ ಬಂದಿಲ್ಲ ಅಂದ್ರೆ ಇದು ಹಿಂಗೆ, ಯಾತಕ್ ಹಿಂಗೆ ಅದು ಗೊತ್ತಿಲ್ಲ. ಇಲ್ಲ ಈ ಸ್ಟ್ರಾಟಜಿ ಇರೋದೇ ಹಾಗೆ, ಅದು ಹಂಗಲ್ಲ ಅದು. ಸೊ ನೀವು ಅದನ್ನ ತೋರಿಸ್ಬಿಟ್ಟು, ಇಲ್ಲ ದಿಸ್ ಸ್ಟ್ರಾಟಜಿ ಇಟ್ ವರ್ಕ್ಸ್ ಇನ್ ದಿಸ್ ವೇ, ಇದ್ರ ಕ್ವಾಲಿಟೀಸ್ ಇದು, ಈ ತರ ಮಾಡಿದ್ರೆ ಈ ತರ ಆಗತ್ತೆ, ನೀವು ಈ ಸ್ಟ್ರಾಟಜಿನ ಇಲ್ಲಿ ಉಪಯೋಗಿಸ್ಬೋದು. ಸೊ ಅದು ಹೇಗಪ್ಪ ಅಂದ್ರೆ, ಈಗ ರಾಜಸ್ಥಾನ್ಗೆ ಹೋಗ್ಬಿಟ್ಟು ನಾನು ಮುದ್ದೆ ತಿನ್ನಕ್ಕಾಗಲ್ಲ, ಅಲ್ಲಿರೋ ಕ್ಲೈಮೆಟಿಕ್ ಕಂಡೀಷನ್ಗೆ, ಅಲ್ಲಿರೋಂಥ ಲೋಕಲ್ ಫುಡ್ ತಿನ್ನೋದು. ಸೊ ನೀವು ಹೇಳ್ಕೊಟ್ಟಿರುವಂತದ್ದು ಹಂಗೆ ಅದೇ ತರ ಇದೆ. ಯಾವ ಮಾರ್ಕೆಟ್ಗೆ ಯಾವ ತರ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು, ಎಲ್ಲಿ ಯೂಸ್ ಮಾಡ್ಕೋಬೇಕು, ಯಾತಕ್ಕೆ ಯೂಸ್ ಮಾಡ್ಬೇಕು, ಯಾಕೆ. ಓಕೆ, ಇಲ್ಲಪ್ಪ ಅಲ್ಲಿ ತುಂಬಾ ಬಿಸಿ ಇದೆ, ಬಿಸಿ ಯಾಕಿದೆ, ಬಿಕಾಸ್ ದಟ್ ರೀಜನ್ ಇಸ್ ಲೈಕ್ ದಟ್, ಆ ತರ ಹೇಳ್ಕೊಟ್ಟಿದ್ದೀರಾ. ಆ ತರ ಇಟ್ ಇಸ್ ವೆರಿ ನೈಸ್ ಸರ್. ಐ ಥಿಂಕ್ ಸೊ ಐ ಆಮ್ 200% happy with these classes. In fact, this is my second class today and I'm so eager to learn. And you know sir, I just purchased 200 pages of notebooks just to write, because I know that a lot of things are there to write. And I know that a lot of things will be there. Okay. So ನೀವ್ ಹೇಗಂದ್ರೆ ಒಂದನ್ನ ಹೈಡ್ ಮಾಡಿ, ಇಲ್ಲಪ್ಪ ಇವ್ರು ಕಲ್ತ್ಕೊಂಡ್ಬಿಡ್ತಾರೆ, ಇಲ್ಲಪ್ಪ ಇದನ್ನ ಚಾರ್ಜ್ ಮಾಡ್ಬೇಕು ಅಂತ ಇಲ್ಲ. ನಿಮ್ಗೆ ನಿಮ್ಮ ನೀವು ಹೇಗೆ ಅಂದ್ರೆ, ನೀವು ಇದಿದೆ ಇದನ್ನು ಹೇಳ್ಕೊಡೋಣ, ಇದಿದೆ ಇದನ್ನು ಹೇಳ್ಕೊಡೋಣ. ನೀವೇ ಕೇಳಿದೀರಾ, ಇದ್ ಗೊತ್ತಾ ನಿಮ್ಗೆ, ಇದ್ ಹೆಂಗ್ ವರ್ಕ್ ಆಗೋದು ಗೊತ್ತಾ? ಸೊ ನಾನು ಅದ್ ಕೇಳೇ ಇರಲ್ಲ. ಸೊ ಅಲ್ಲಿ ನಾನು ಬರೆದಿಟ್ಕೊಳ್ಳೋದು, ಓಕೆ ಸರ್ ಇದನ್ನ ಹೇಳಿದಾರೆ, ಕ್ಲಾಸ್ ಮುಗಿಲಿ, ನೆಕ್ಸ್ಟ್ ಕೇಳೋಣ ಇದು. ಸೊ ಅಲ್ಲಿಂದ ತಿರ್ಗಾ ಅದೊಂದು 1 hour ಹೋಗುತ್ತೆ. ಅಂದ್ರೆ ಪ್ರತಿಯೊಂದು ಟಾಪಿಕ್ಗೂ ಅದರದೇ ಆದಂತ ಫ್ರಮ್ ವೇರ್ ಇಟ್ ಸ್ಟಾರ್ಟೆಡ್, ಫ್ರಮ್ ವೇರ್ ಇಟ್ ಇಸ್ ಎಂಡಿಂಗ್ ಅಂಡ್ ವಾಟ್ ಇಸ್ ದ ಬೇಸ್ ಫಾರ್ ದಟ್ ಅನ್ನೋದು ನೀಟಾಗಿ ಹೇಳ್ಕೊಟ್ರೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಐ ರೆಕಮೆಂಡ್ ಎವ್ರಿ ಒನ್ at least go for a demo class. At least go for a demo class. Rest everything will be taken care. Okay. And one interaction of 30 minutes is more than sufficient. Okay. And I challenge that for this pricing, this quality,
this much of abundance of knowledge, not only in Karnataka, let them go anywhere in India. I don't know about abroad, anywhere in India, West Bengal, even we call Mumbai as market kebab. Let them go there also. They will not get it. 200% sure. I have my own friends in Mumbai and all. Everybody trades and everybody has spent a lot of money in taking training, but nobody does. Okay. Surprising is that 100% guarantee strategy, sir. Who will give? In stock market, there is nothing called as 100%. This is what until day before yesterday I had in my mind. From yesterday, my mind has changed. No, sir. Even we say there is no 100%. There might be a good ratio, but we still say there is no 100% in the market. But with those 4 strategies, sir, I don't agree with you. I still say that it is 100% rule, because you are agreeing to that 99.5% and then entering. It means to say that you are confident that it will go. When you are confident, it will definitely go. So that you are building that self-confidence in trading. That is also very important. Psychology. So that psychology also plays a vital role. So ಅದನ್ನು ನೀವು ಬಿಲ್ಡ್ ಮಾಡ್ತಾ ಇದ್ದೀರಿ. ಸೊ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಬರೀ ಮಾರ್ಕೆಟ್ ಹಿಂಗೋಗುತ್ತೆ ಹಂಗೋಗುತ್ತೆ ಅಂತ ಹೇಳ್ತಿಲ್ಲ. ಯು ಆರ್ ಟೆಲ್ಲಿಂಗ್ ಮೋಹನ್, ಫಸ್ಟ್ ಯು ಕನ್ವಿನ್ಸ್ ಯುವರ್ ಮೈಂಡ್. ಫಸ್ಟ್ ನಿನ್ ಮನಸ್ಸನ್ನ ಕನ್ವಿನ್ಸ್ ಮಾಡು, ನಾನು ಈ ಟ್ರೇಡ್ ತಗೋಬೇಕಾ ಬೇಡವಾ, ಆಮೇಲೆ ಹೋಗು ಒಳಗೆ. ಸೊ ದಟ್ ಇಟ್ ಸೆಲ್ಫ್ ಈಸ್ 100%. ಸೊ ಅದನ್ನ ಕನ್ವಿನ್ಸ್ ಆಗಕ್ಕೆ ಯು ಆರ್ ಗಿವಿಂಗ್ ಸಮ್ ಲಾಜಿಕಲ್ ಸ್ಟೆಪ್ಸ್. ಓಕೆ, ನಾನು ಬೈಕ್ ತಗೋಬೇಕು ಅಂದ್ರೆ ನೀವು ಅದನ್ನ ಎಕ್ಸಾಂಪಲ್ ಕೊಟ್ರಿ. ಆ ಬೈಕಲ್ಲಿ ಏನೇನಿರುತ್ತೆ ಸರ್? ಇಂಜಿನ್ ಇರುತ್ತೆ, ಹ್ಯಾಂಡಲ್ ಇರುತ್ತೆ, ಪೆಟ್ರೋಲ್, ಏನೇನು ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಅದೇ ತರ ಒಂದು ಟ್ರೇಡ್ ವರ್ಕ್ ಆಗ್ಬೇಕಾದ್ರೆ ವಾಟ್ ಆರ್ ದ ಥಿಂಗ್ಸ್, and it is showing live in front of you, saying that it will give you so much of result. So that itself is sufficient. It's amazing. So in one word, what do you like to say to the people who will be who will be willing to onboard, or who will be trying to interact, or who has a dilemma to to about the market or about us? Sir, I really don't have any one word, sir, because my words will go in definitely plenty of words. But I would say that come here, look for it. Your perceptions will change. You will improve your confidence. You will improve your marketing trading skills. And this is one platform which is going to change the environment of trading. And this is one of the platform which sir is building up India. You're making India strong. So each trader, when he is going as a profitable trader, definitely how does our Nifty look? It definitely looks very good. Our trade market of India, trade market, NSE looks better. So what I feel is you have taken that step in improving the India as such, building the core concepts. So it can be for young people. So young people nowadays, they strive for jobs. If they come here, it is, I feel that you already have a job. People who are retired, still some people might want to go for a job because they want to take care of their monthly expenses. They can't go because they're already old and government is not doing anything for their medical. They can learn this. ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಹೌಸ್ ವೈಫ್ ಎಷ್ಟೋ ಜನಕ್ಕೆ ಆಸೆ ಇರೋದು ಆಚೆ ಹೋಗಿ ಕೆಲಸ ಮಾಡೋದಕ್ಕೆ, ಆಗ್ತಾ ಇರಲ್ಲ. ಫಾರ್ ದೆಮ್ ದಿಸ್ ಇಸ್ ಅ ಬೂನ್. ದೇ ನೀಡ್ ನಾಟ್ ಗೋ ಎನಿವೇರ್. ದೇ ಕ್ಯಾನ್ ಜಸ್ಟ್ ವರ್ಕ್ ಫ್ರಮ್ ಹೋಮ್ ಅಂಡ್ ಗೆಟ್ ದ ಥಿಂಗ್ಸ್ ಡನ್. ವಾಟ್ ಸರ್, any human being on this earth, once they have that potential to earn, whole world grows. So that is what I feel. So please come here without second doubts. Take up the class for 30 minutes. Rest. I know that you will be associated with this class. What more can I say? It's the best and knowledgeable school, I can say. Oh, you name it as a school? Yes. Because there is so ಇದೊಂಥರ ವಿದ್ಯಾ ಮಂದಿರ ಇದ್ದಂಗೆ. ಅಂದ್ರೆ ಇಲ್ಲಿ ವಿದ್ಯೆ ಹೇಳ್ಕೊಡ್ತಾ ಇದ್ದೀರಲ್ಲ, ಸೊ ವಿಚ್ ಇಸ್ ಟ್ರೂ ನಾಲೆಜ್. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಸರ್, ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಸರ್, ನೀವು ಇದನ್ನು ಒಪ್ಕೊಳ್ಳಲ್ಲ ಸರ್, ಯಾಕಂದ್ರೆ ನೀವು ನಿಮ್ಮ ಕೈಗಿಂತ ಮೀರಿ ಹೇಳ್ಕೊಡ್ತಾ ಇದ್ರಿ. ಅದನ್ನ ನಾನು 2-3 ಡೌಟ್ಸ್ ಅಲ್ಲೇ ಗೊತ್ತಾಗೋಗಿತ್ತು. ಆ ಡೌಟ್ಸ್ ಆ ಟಾಪಿಕ್ ದೇ ಇರ್ಲಿಲ್ಲ. ನಾವು ಸ್ಟಾರ್ಟ್ ಮಾಡಿದ ಟಾಪಿಕ್ ಬೇರೆ, ಅದು ರಿಲೇಟ್ ಆಗಿ ಬಂದಿದ್ದೇ ಬೇರೆ ಟಾಪಿಕ್. ಕೂಡ ಟೋಲ್ಡ್ ಇಲ್ಲಪ್ಪ ಅದು ಬೇರೆ ಟಾಪಿಕ್, ಅದು ಬಂದಾಗ ನೋಡ್ಕೊಳ್ಳೋಣ ಅಂತ.
but you ensured that no, ಈಗಲೇ ಕ್ಲಿಯರ್ ಮಾಡ್ಬಿಡೋಣ ಡೌಟ್. So your time is money, sir, and you are giving that wholehearted time to the learner. You are hand holding the person to learn that and become successful. So that confidence you are building it. So what more is required? I would recommend, suggest with all my wholeheartedness, saying that join and then learn and then find it out. Don't have any second thought, okay, ನೀವು ಎಲ್ಲೇ ಹೋಗಿರ್ಬೋದು, ಅಲ್ಲಿ ಕಲ್ತಿಲ್ಲ ಇಲ್ಲಿ ಕಲ್ತಿಲ್ಲ, ಈ ತರ ಹಿಂಗ ಹೋಗಿದೆ, ಟಿಪ್ಸ್ ಅಲ್ಲಿ ಮೋಸ ಹೋಗಿದೆ. That's all fine. Give one more chance. Join here, then you decide. You don't trade. You join here. You yourself will take a decision. Sure, sir. So ಒಂದು ವಿಷಯದಲ್ಲಿ ಅಂದ್ರೆ ಒಂದು ಓವರ್ ಆಲ್ ರೇಟಿಂಗ್ 1ರಿಂದ 10ವರೆಗೂ ಕೊಡಬೇಕು ಅಂತ ಹೇಳಿದ್ರೆ, ಲೈಕ್ ನಿಮ್ಮ ಟ್ರೈನರ್ ನ ಬಿಹೇವಿಯರ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಅವರ ಒಂದು ಪೇಷನ್ಸ್ ಲೆವೆಲ್ ಆಗಿರ್ಬೋದು, ಅಥವಾ ನಿಮ್ಮ ಟ್ರೈನರ್ ನ ನಾಲೆಡ್ಜ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಡೌಟ್ಸ್ ನ ಕ್ಲಾರಿಫೈ ಮಾಡುವಂತಹದ್ದು ಇರ್ಬೋದು, ಎಲ್ಲದೂ ಸೇರ್ಬಿಟ್ಟು ಒಂದು ಏನೋ ಲೈಕ್ ಓವರ್ ಆಲ್ 1 ಬೀಯಿಂಗ್ ಅ ಲೀಸ್ಟ್ ಅಂದ್ರೆ 1 ಕಡಿಮೆ ಆಗಿ 10 ಜಾಸ್ತಿಯ ಒಂದು ಮಾಪದಂಡವನ್ನ ಇಟ್ಟು ನಾವು ಒಂದು ರೇಟಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಕೊಡೋಕೆ ನೀವು ಇಷ್ಟಪಡ್ತೀರಾ ಸರ್? 10+1 ಸರ್. ಸರ್ ಹೈಯೆಸ್ಟ್ 10 ಸರ್. ನಾನು +1 ಕೊಡ್ತೀನಿ ಸರ್. +1 ಕೊಡಬೇಕು ಅಂತ ಇದ್ದೀರಾ? Yes, very much. And it is not something that ಏನೋ ಸರ್ ಇಂಟರ್ವ್ಯೂ ಮಾಡ್ತಾ ಇದಾರೆ, ಫೀಡ್ಬ್ಯಾಕ್ ತಗೋತಿದಾರೆ ಅಂತಲ್ಲ. ಇಟ್ಸ್ ಅ ಜೆನ್ಯೂನ್. ಯಾರೇ ಬಂದು ಸೇರಿದಾಗ್ಲೂ ಒಂದು ಅರ್ಧ ಗಂಟೆ ನೋಡ್ಲಿ ಸಾಕು. ವಾಟ್ ಐ ಫೆಲ್ಟ್ ವಾಸ್ 30 minutes of interaction with you is way beyond enough to decide is it a right place or not. With 30 minutes of interaction, you have shown me that whatever perception you had about market is totally different. And it's not just only with words or sentences what you have shown. There is a proof behind it. ಇದಕ್ಕೋಸ್ಕರ there was a calculation. ಕಣ್ಣು ಮುಂದೆನೆ ತೋರಿಸಿದಿರಾ ಕ್ಯಾಲ್ಕುಲೇಷನ್. ಸೊ ಅದಕ್ಕಿಂತ ಜಾಸ್ತಿ. ಸೊ ದಟ್ಸ್ ದ ರೀಸನ್. ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರಿ. ಸೊ ಅವಾಗ ನಿಮ್ಮ ಪ್ರಶ್ನೆಗಳಿಗೆ ಕೆಲವೊಂದು ಪ್ರಶ್ನೆಗಳು ಇತ್ತು, ಅದನ್ನ ನಾನು ನಿಮ್ ಕ್ಲಾಸಿಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದೆ, ನೆನಪಿದೆಯಾ? ಕರೆಕ್ಟ್. ಹೌದು ಸರ್. ಎಸ್, ಹೌದು ಹೇಳಿದ್ರಿ ಸರ್. ಸೊ ನಾನು ಸುಮಾರು ಡೌಟ್ ಇಟ್ಕೊಂಡು ನಿಮ್ಗೆ ಫೋನ್ ಮಾಡಿದ್ದೆ. ಸೊ ಅದನ್ನ ನೀವು ಹೇಳಿದ್ರಿ, ನೀವು ಒಂದ್ಸರಿ ಬನ್ನಿ ನಾನು ನಿಮ್ಗೆ ಹೇಳ್ತೀನಿ ಅಂತ. ಸೊ I took that call, I joined, and all the promises are delivered. So ಏನಾದರೂ ಫೇಕ್ ಪ್ರಾಮಿಸ್ ಅಥವಾ ಫೇಕ್ ಇನ್ಫಾರ್ಮೇಶನ್, ಅಥವಾ ನೀವು ಕೇಳಿದ ಪ್ರಶ್ನೆಗೆ ನಿಮ್ಮ ಟ್ರೈನರ್ ಇದ್ಕೊಂಡು ಆಮೇಲೆ ನೋಡೋಣ ರೀ ಅಂತ ಹೇಳದಂತಹದ್ದು? ಚಾನ್ಸ್ ಇಲ್ಲ. ಇನ್ಫ್ಯಾಕ್ಟ್ ಸರ್, ನೆನಪು ಇದೆಯಾ ಈ FNO ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ. ಟೈಮ್ ನೋಡ್ಬಿಟ್ಟು ನಾನೇ ಹೇಳಿದೆ, ಸರ್ ಸೈಡಲ್ಲಿ ಬರ್ಕೋತಾ ಇದೀನಿ, ಆಮೇಲೆ ಕೇಳ್ತೀನಿ ತಿರ್ಗಾ ಇದು ಅಂತ. ನೀವು ಹೇಳಿದ್ರೆ ಇಲ್ಲ ಮುಗಿಸ್ಬಿಡೋಣ ಅಂತ ಹೇಳಿದೆ. ಬೇಡ ಸರ್, ಲೆಟ್ಸ್ ಕಾನ್ಸಂಟ್ರೇಟ್ ಹಿಯರ್ ಓನ್ಲಿ. ಇನ್ನು 3 ಇದೆ ಟಾಪಿಕ್, ಅದು ವಿಲ್ ಕವರ್ ಇಟ್. ಇನ್ಫ್ಯಾಕ್ಟ್ ನಾನೇ ಸ್ಟಾಪ್ ಮಾಡಿದ್ದೀನಿ. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸರ್, ನಿಮ್ಮ ಒಂದು ಪ್ರೊವೈಡ್ ಮಾಡಿದ್ದಕ್ಕೆ. Anytime I would love to be associated with you for a long time, maybe for the rest of my life, because at any point of time I will definitely ನಿಮ್ಮನ್ನು ನೋಡ್ತೀನಿ ನಾನು. ಸರ್ ನೋಡಿ ಎಲ್ಲ ಸಿಗಾಕೊಂಡಿದೀನಿ ಅಥವಾ ಇನ್ನೂ ನಾಲೆಜ್ ಬೇಕು ಅಂತ. And I know that you are the only person who can give us that hand to pull out. That confidence I definitely have it. And ಗೊತ್ತಾ, ಈ ತರ ಒಂದು ವ್ಯಕ್ತಿ ಸಿಗದೆ ಕಷ್ಟ. ಸೊ ಸಿಕ್ಬೇಕಾದ್ರೆ ಏನಾಗಬೇಕು ಅಂದ್ರೆ ಆದಷ್ಟು ಬಾಚ್ಕೊಂಡ್ಬಿಡ್ಬೇಕು ನಾಲೆಜ್. ಇನ್ ಮೋಸ್ಟ್ಲಿ ನಮಗೆ ಲೈಫಲ್ಲಿ ವಿ ಮೈಟ್ ನಾಟ್ ಕಮ್ ಲೈಕ್ ಯು ಇನ್ ನೆಕ್ಸ್ಟ್ ಲೈಫ್ ಅಲ್ಲಿ ಹೇಳಿದ್ರೆ ವಾಯ್ಸ್ ಕಟ್ ಆಯ್ತು ಸರ್. willing to share the knowledge. Yes, ಎಷ್ಟಾಗತ್ತೋ ಅಷ್ಟು ನಾಲೆಜ್ ತಗೊಂಡ್ಬೇಕು. ಯಾಕಂದ್ರೆ I don't think so we might get another person who is willing to share the knowledge. ಎಲ್ಲರೂ ಸೀಕ್ರೆಟ್ಸ್ ಇಟ್ಕೋತಾರೆ, ನನ್ನ ಹತ್ರ ಇದೇ ತಗೊಳಪ್ಪ ಅಂತ ಹೇಳ್ಕೊತಾರೆ. ಸೊ ಹೇಗಪ್ಪ ಅಂದ್ರೆ ಯು ಗೋ ಬೈ ದಟ್, ಸರ್ವೇ ಜನ ಸುಖಿನೋ ಬಂತು, ಎಲ್ಲರೂ ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ತೀನಿ. ಸರ್ ಇಲ್ಲಿ ನಾನು ಟಿಪ್ಸ್ ಕೊಡ್ತೀನಿ, ಕಾಲ್ಸ್ ಕೊಡ್ತೀನಿ ಅಂತ ಏನಾದ್ರು ಪ್ರಾಮಿಸಸ್ ಆಗಿರ್ಬೋದು, ಅಥವಾ
ಅಕೌಂಟ್ ಹ್ಯಾಂಡಲ್ ಮಾಡ್ತೀವಿ ಅಂತ ಒಂದು ಅಂದ್ರೆ ಒಂದು ಫಾಲ್ಸ್ ಪ್ರಾಮಿಸಸ್ ಆಗಿರ್ಲಿ ಆ ರೀತಿ. ನೀವು ಇಷ್ಟೇ ಸರ್ ಹೇಳಿದ್ದು. ಮೋಹನ್ ಸರ್ ಬನ್ನಿ, 1.5 month ಆಗ್ಲಿ, ಯು ಯೋರ್ ಸೆಲ್ಫ್ ವಿಲ್ ಡೂ, ಅಷ್ಟೇ ಹೇಳಿದ್ದು. ಕಲ್ತ್ಕೊಳ್ಳಿ, ನಾವೇ ನಿಮಗೆ ರೆಡಿ ಮಾಡ್ತೀವಿ ಅಷ್ಟೇ. ನೀವು ನೆನಪಿದೆಯಾ ಸರ್, ನೀವು ಕಾಲ್ಸ್ ಕೊಡ್ತೀರಾ, ಟಿಪ್ಸ್ ಕೊಡ್ತೀರಾ, ಗೈಡ್ ಮಾಡ್ತೀರಾ? ಎಸ್ ನಾನು ಕೇಳಿದ್ದೆ ನಿಮ್ಗದು. ಸೊ ನೀವು ಅವಾಗ ಅದನ್ನೇ ಹೇಳಿದ್ದು, ನೀವೇ ಕಲ್ತ್ಕೊಳ್ಳಿ, ನೀವೇ ಪ್ರೋ ಟ್ರೇಡರ್. ನಾನು ಹೇಳಿದೆ ಸರ್, ನಂಗೆ 1-2-3 years ಬೇಕಾಗ್ಬೋದು. ನೀವು ಹೇಳಿದ್ರಿ ಅಷ್ಟೊಂದೆಲ್ವಾ ಬೇಡವೇ ಬೇಡ ಸರ್, ನಾವು ಮೊಟ್ಟಿಗಿರಿ 2-3 months ಅಲ್ಲೇ ರೆಡಿ ಆಗ್ತೀರಾ. ಅಂಡ್ ಫಸ್ಟ್ ಕ್ಲಾಸ್ ಅಲ್ಲೇ ನಂಗೆ ಅದು ಅನುಭವ ಆಗೋಯ್ತು. ಯಾಕಂದ್ರೆ ಐ ಆಮ್ ಸೀಯಿಂಗ್ ವೆರಿ ನಿಯರ್ ವಾಟ್ ಈಸ್ ಮೈ ಗೋಲ್ ಅಂತ. ಮೈ ಪಾತ್ ಇಸ್ ಕ್ಲಿಯರ್, ಮೈ ರೋಡ್ ಇಸ್ ಕ್ಲಿಯರ್, ಐ ನೋ ವಿಚ್ ರೋಡ್ ಐ ಹ್ಯಾವ್ ಟು. ಸೊ ದೇರ್ ಇಸ್ ನೋ ಹಿಕಪ್ಸ್. ನಾನು ಡೌಟ್ ಆಗ್ಲಿ, ಒಂದು ಡಬಲ್ ಮೈಂಡ್ ಆಗ್ಲಿ, ಅದೆಲ್ಲ ಇಲ್ಲ. ಸೊ ನೋ ಸೆಕೆಂಡ್, ಐ ಆಮ್ ಕ್ಲಿಯರ್. So it's, and your course structure is also very beautifully designed. So there is nothing. Gotilla sir, someday might be even NSC and BSc will call you. NSC and BSc will also call you. Sir, ನಾನು Security Exchange Board. ನಾನು ಸಮುದ್ರದ ಒಂದು ಚಿಕ್ಕ ಮೀನು ಅಷ್ಟೇ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಅವರ ನಿಮಗೆ ಫೋನ್ ಮಾಡ್ತಾರೆ, ಏನ್ ಹೇಳ್ಕೊಡ್ತಿದ್ಯಪ್ಪ ಹುಡುಗರಿಗೆ ಅಂತ. ಬಟ್ ದೊಡ್ಡ ಮನುಷ್ಯ, ದೊಡ್ಡ ವ್ಯಕ್ತಿ ನಾನಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ ಸರ್. ಅದು ದಟ್ ಈಸ್ ಯುವರ್ ಗ್ರೇಟ್ನೆಸ್. ಬಟ್ ದ ಪರ್ಸನ್ ಹೂ ಶೇರಿಂಗ್ ನಾಲೆಜ್ ಸೋ ವಿಲ್ಲಿಂಗ್ಲಿ, ಐ ಜಸ್ಟ್ ಕೇಮ್ ಅಕ್ರಾಸ್ ಓನ್ಲಿ ಯು, ನೋಬಡಿ ಎಲ್ಸ್. ಯಾಕಂದ್ರೆ ನಾರ್ಮಲಿ ಸೀಕ್ರೆಟ್ಸ್ ಯಾರು ಹೇಳ್ಕೊಡ್ತಾರೆ ಸರ್? ಅದು ದುಡ್ಡು ಮಾಡುವಂತ ಸೀಕ್ರೆಟ್ಸ್ ಯಾರು ಹೇಳ್ಕೊಡಲ್ಲ ಆತರ. ಸೊ ಇನ್ ಅಲ್ಟಿಮೇಟ್ ಸೊಲ್ಯೂಷನ್ ನಿಮ್ಮ ಹತ್ರ ಇದೆ. Yes, I have the ultimate solution. Learn here, practice here, service is there, you go ahead, nothing will happen, don't worry. Thank you so much for your like testimonial, sir. Yes anytime sir, anytime. And definitely I will also refer many of my friends and who are all looking something, who are all interested in market. I'll definitely make sure that they give you a call and get an opportunity to learn from. Okay, let's build this community with a positive mindset of a share market trader, not with a negative mindset. Yes. And you have all, let's do it. And you have, yes, let's do it. Yes. ನನ್ನ ಉದ್ದೇಶನೂ ಅದೇ ಸರ್. ಸುಮಾರು ಜನ ದುಡ್ಡು ಕಳ್ಕೊಂತ ಇದ್ದಾರೆ, ಕಷ್ಟಪಟ್ಟು ದುಡ್ದಿರ್ತಾರೆ, ಏನೋ ಅವರ ಒಂದು ಓಲ್ಡ್ ಏಜ್ ಅಂತ ಇಟ್ಟಿರ್ತಾರೆ, ಏನೇನೋ ಮಾಡ್ಬಿಟ್ಟು ದುಡ್ಡನ್ನ ತಗೊಂಡ್ಬಂದು ಎಲ್ಲೆಲ್ಲಿಂದನೋ ಸಾಲ ಮೂಲ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಸರ್, ನನಗೆ ಬಂದಂತ ಫೋನ್ ಕಾಲ್ಸ್ ಗಳನ್ನ ನಾನು ರಿವೀಲ್ ಮಾಡಿದ್ರೆ ಅಂತ ಹೇಳಿದ್ರೆ ಇಷ್ಟೊಂದು ಮನ್ಸಿಗೆ ಬೇಜಾರಾಗತ್ತೆ ಅಂತ ಹೇಳಿದ್ರೆ ಸರ್, ತುಂಬಾ ಬೇಜಾರಾಗುತ್ತೆ. ದಟ್ ಇಸ್ ದ ರೀಸನ್ ಜನರಿಗೆ ಎಲ್ಲರಿಗೂ ಇದು ಗ್ಯಾಂಬ್ಲಿಂಗ್ ಅಂತ ಅನ್ಸಿರೋದು ಇದೇ ಕಾರಣಕ್ಕೆ. ಸೊ ದೇರ್ ಆರ್ ರಾಂಗ್ ಪೀಪಲ್. ಈಗ ಫಾರ್ ಇನ್ಸ್ಟೆನ್ಸ್ ಅಸ್ಟ್ರಾಲಜಿ ತಗೊಳ್ಳಿ ಸರ್. astrology there are people who can really predict 95 to 98% because that is also pure mathematics. ಆದ್ರೆ ಕೆಲವೊಂದು ನಮ್ಮ ಅಕ್ಕಪಕ್ಕ ಇರುವಂತ ಅಸ್ಟ್ರಾಲಜರ್ಸ್ ಹೇಗಪ್ಪ ಅಂದ್ರೆ 98% ಎಲ್ಲ ಕಳ್ರ. ಸೊ ನಂಬಿಕೆನೇ ಹೊರಟೋಗಿದೆ. ಇಟ್ಸ್ ಎ ವೆರಿ ವೇದಿಕ್ ಸ್ಕ್ರಿಪ್ಟ್ and nobody can deny that Vedic script is wrong. And they have accurate that for calculation of each distance from each planet to planet they have calculated. ಸೊ ಆದ್ರೆ ಅದನ್ನ ಕಲ್ತಿಲ್ಲ ಕರೆಕ್ಟ್ ಆಗಿ, ಅರ್ಧಂಬರ್ಧ ಕಲ್ತ್ಬಿಟ್ಟು ಬಂದ್ಬಿಡೋದು, ನಾಲೆಜ್ ಇಲ್ಲದೆ ಪ್ರಿಡಿಕ್ಟ್ ಮಾಡೋದು ಇದೇ ಆಗೋದು. ಶೇರ್ ಮಾರ್ಕೆಟ್ ಈಸ್ ಆಲ್ಸೋ ಲೈಕ್ ದಟ್. ಯು ಪ್ರಿಡಿಕ್ಟ್, ಯು ಅನಲೈಸ್ ವಿತ್ ಪ್ರಾಪರ್ ಥಿಂಗ್ಸ್, ವಿತ್ ಪ್ರಾಪರ್ ಗೈಡೆನ್ಸ್, ಯು ಆರ್ ಸಮ್ವೇರ್ ಕ್ಲೋಸ್ ಟು ದಟ್. Of course, see, market is in nobody's control, but at least we should be convinced that yes, my trade is correct on. So that confidence you are giving with logical reasons. I was totally bowing my head for that. That's wonderful. Thank you, sir. You being ಅಂದ್ರೆ ನೀವು ಒಂದು ಫಿನಾನ್ಸ್ ಇಂಡಸ್ಟ್ರಿಯಿಂದ ಇದ್ದು ನೀವು ಒಂದು ಬ್ಯಾಂಕಿಂಗ್ ಸೆಕ್ಟರ್ ನ ಒಂದು ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ನೀವು ಹೈಯರ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ನೀವು ಇದ್ಕೊಂಡ್ಬಿಟ್ಟು ಈ ಮಾತುಗಳನ್ನ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ದೆನ್ ದಟ್
ಶುಡ್ ಅಂದ್ರೆ ಈ ಒಂದು ಮಾತುಗಳು ನಿಜವಾಗ್ಲೂ Yes. ಒಬ್ಬ ಹೊಸದಾಗಿ ಯಾರು ಮಾರ್ಕೆಟಿಗೆ ಬರ್ತಾರೆ ಅವರಿಗೆ ಒಂದು ಮಾದರಿಯಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. Definitely, I would rather say take up that half an hour class, then you decide. And I am 2000% sure that it will not go for half an hour. It will definitely go stretch a long way, and they will be part of this kannadatrader.com for sure. 2000% sure. Thank you so much, sir. Yes, sir. Thank you, sir. ಸೊ ಸರ್, ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣವಾ ನಿಮ್ಮ ಒಂದು ಒಪ್ಪಿಗೆ ಇದ್ದರೆ? Yes, sir. Yes, definitely. And I'm waiting for your class, sir. Thank you so much, sir. Namaskara. Thank you, sir. Thank you.